ನಮಸ್ಕಾರ. ಇದು ನನ್ನ 7ನೇ ವಿಡಿಯೋ ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಪ್ರತಿದಿನ ನೂರಾರು ಜನರು ನಮ್ಮ ಹತ್ರ ಹೋಮ್ ಬೇಸ್ಡ್ ಜಾಬ್ಸ್ ಕೇಳ್ಕೊಂಡು ಬರ್ತಾರೆ. ಅವ್ರು ತಿಳ್ಕೊಂಡಿದ್ದಾರೆ ಸ್ವಲ್ಪ ಟೈಪಿಂಗ್ ಮಾಡಿ, ಏನೋ ಕ್ಯಾಪ್ಚಾ ಎಂಟ್ರಿ ಮಾಡಿ, ಫಾರ್ಮ್ ಫಿಲ್ ಮಾಡಿ ಅಥವಾ ವಿಡಿಯೋ ಲೈಕ್ ಮಾಡಿ ಮನೆಯಲ್ಲೇ ಕೂತು ಹಣ ಮಾಡ್ಬೋದು ಅಂತ. ಇದೆಲ್ಲ 100ಕ್ಕೆ 100ರಷ್ಟು ಸ್ಕ್ಯಾಮ್ಸ್. ಯಾರೂ ಇಂಟರ್ನೆಟ್ಟಲ್ಲಿ ಸುಲಭ ಕೆಲಸ ಕೊಟ್ಟು 20,000 30,000 ಹಣ ಕೊಡೋದಿಲ್ಲ. 10,000 ಸಂಬಳಕ್ಕೆ ಜನ ದಿನಕ್ಕೆ 8 ಗಂಟೆ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ 2 ಗಂಟೆ ಕೆಲಸಕ್ಕೆ 5,000 ರೂಪಾಯಿ ಯಾಕೆ ಕೊಡ್ಬೇಕು ಹೇಳಿ? ನಿಮ್ಮ ಹತ್ರ ಸ್ಕಿಲ್ಸ್ ಇದೆ ಅಂತ ಆದರೆ upwork.comಗೆ ಹೋಗಿ ಅಥವಾ fiverr.com ಚೆಕ್ ಮಾಡಿ ಅಥವಾ udemy.com ವೆಬ್ಸೈಟ್ ನೋಡಿ. ಈ ವೆಬ್ಸೈಟ್ಸ್ ಮೂಲಕ ಲಕ್ಷಾಂತರ ಜನರು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಟ್ರೈ ಮಾಡಿ. ಸ್ಕಿಲ್ಸ್ ಇಲ್ಲ ಅಂದರೆ ನಿಮ್ಮದೇ ಸ್ವಂತ ಆನ್ಲೈನ್ ಉದ್ಯಮ ಶುರು ಮಾಡಿ. ಆನ್ಲೈನ್ ಬಿಸ್ನೆಸ್ನ ಅಡ್ವಾಂಟೇಜ್ ಏನಂದರೆ ನಿಮಗೆ ಶಾಪ್ ಆಗಲಿ ಆಫೀಸ್ ಆಗಲಿ ಅಗತ್ಯ ಇಲ್ಲ. ಕರೆಂಟ್ ಬಿಲ್ ಕಟ್ಟಬೇಕಂತ ಇಲ್ಲ, ರೆಂಟ್ ಕೊಡಬೇಕಂತ ಇಲ್ಲ. ಒಂದು ವರ್ಚುವಲ್ ಶಾಪ್ ಇದ್ದರೆ ಸಾಕು. ಈಗ ಮೊದಲು ನಿಮ್ಮ ವರ್ಚುವಲ್ ಶಾಪ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲು ಸ್ಮಾರ್ಟ್ಫೋನ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯೂಟ್ಯೂಬ್ ಕೂಡ ಇರಲಿಲ್ಲ. ಆಗ ಜನ ಒಂದು ವೆಬ್ಸೈಟ್ ಮಾಡಿ ಕೋಟಿಗಟ್ಟಲೆ ಹಣ ಮಾಡಿದರು. ಎಕ್ಸಾಂಪಲ್ ಕೊಡ್ತೇನೆ. ಈಗ justdial.com ಇದೊಂದು ವರ್ಚುವಲ್ ಶಾಪ್. ಈ ವೆಬ್ಸೈಟನ್ನು ರಿಲಯನ್ಸ್ ಅವರು 5,000 ಕೋಟಿಗೆ ತಗೊಂಡ್ರು. ಮೇಕ್ಮೈಟ್ರಿಪ್.com ಇದರ ವ್ಯಾಲ್ಯೂ 1,00,000 ಕೋಟಿ ಇರ್ಬೋದು. airbnb.com ಇದರ ವ್ಯಾಲ್ಯೂ ಬಹುಶಃ 3,00,000 ಕೋಟಿಗಿಂತಲೂ ಜಾಸ್ತಿ ಇದೆ. ಈಗ ಸ್ಮಾರ್ಟ್ಫೋನ್, ಯೂಟ್ಯೂಬ್ ಎಲ್ಲ ಬಂದ ಮೇಲೆ ನೀವೊಂದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟಿಂದನೂ ಹಣ ಮಾಡ್ಬೋದು. ಅಂದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಿಮ್ಮ ವರ್ಚುವಲ್ ಶಾಪ್ ಆಗುತ್ತೆ. ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮ ವರ್ಚುವಲ್ ಶಾಪ್ ಆಗುತ್ತೆ. ಎಷ್ಟೋ ಜನ ಯೂಟ್ಯೂಬ್ ಚಾನಲಿಂದ ಕೋಟ್ಯಾಧಿಪತಿ ಆಗಿದ್ದಾರೆ. ಈ ವಿಡಿಯೋದಲ್ಲಿ ನಾನು ನಿಮ್ಮ ವಾಟ್ಸಪ್ ಅಕೌಂಟನ್ನು ನಿಮ್ಮ ವರ್ಚುವಲ್ ಶಾಪ್ ಮಾಡಿ ಯಾವ ಥರ ಆನ್ಲೈನ್ HR ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ. ಒಂದು ಹೊಸ ಸಿಮ್ ಕಾರ್ಡ್ ತಗೊಳ್ಳಿ, ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಇನ್ಸ್ಟಾಲ್ ಮಾಡಿ, ಇದೇ ನಿಮ್ಮ ವರ್ಚುವಲ್ ಶಾಪ್ ಆಗುತ್ತೆ. ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ HR ಬಿಸ್ನೆಸ್ ಮಾಡ್ತಾರೆ. ಕೆಲವರು ಪ್ಲೇಸ್ಮೆಂಟ್ ಏಜೆನ್ಸಿ ಶುರು ಮಾಡಿದ್ದಾರೆ, ಕೆಲವರು ಜಾಬ್ ವೆಬ್ಸೈಟ್ ಮಾಡಿದ್ದಾರೆ, ಕೆಲವರು ಆ್ಯಪ್ ಮಾಡಿ ಹಣ ಮಾಡ್ತಿದ್ದಾರೆ. ನ್ಯೂಸ್ ಪೇಪರ್ ಅವರು ಕೂಡ ಈ ಬಿಸ್ನೆಸ್ಸಲ್ಲಿ ಹಣ ಮಾಡ್ತಾರೆ. ಮೊದಲು ದಿನಕ್ಕೆ 1,00,000 ಮಾಡ್ತಿದ್ರು ಬರೀ ಜಾಬ್ ಅಡ್ವರ್ಟೈಸ್ಮೆಂಟ್ಸ್ ಮುಖಾಂತರ. ಈಗ ಇಂಟರ್ನೆಟ್ ಬಂದ ಮೇಲೆ ಅವ್ರ ಬಿಸ್ನೆಸ್ ಕಡಿಮೆ ಆಗಿದೆ. ಆದರೂ ಕೂಡ ಕೆಲವು ನ್ಯೂಸ್ ಪೇಪರ್ ಅವರು ವಾರಕ್ಕೆ 2-3 ಲಕ್ಷ ಮಾಡ್ತಾ ಇದ್ದಾರೆ, ಅದು ಕೂಡ ಒಂದು ಸಿಟಿಯಿಂದ. ನಮ್ಮ HR ಬಿಸ್ನೆಸ್ ನ್ಯೂಸ್ ಪೇಪರ್ ಥರ. ವ್ಯತ್ಯಾಸ ಏನಂದರೆ ನ್ಯೂಸ್ ಪೇಪರ್ ಬದಲು ವಾಟ್ಸಪ್ ಚಾನಲ್ ಇರುತ್ತೆ. ನಾವು ಮೊದಲು ಫ್ರೀ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ, ಆಮೇಲೆ ಫೀಸ್ ಕೇಳ್ತೇವೆ. ನಾವು ಈಗಾಗಲೇ 3 ಜಿಲ್ಲೆಗಳಲ್ಲಿ ಆನ್ಲೈನ್ HR ಬಿಸ್ನೆಸ್ ಮಾಡ್ತಾ ಇದ್ದೇವೆ: ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಬೆಂಗಳೂರು. ಇದರ ವಿಶೇಷತೆ ಏನಂದರೆ ಈ ಎಲ್ಲ ಚಾನಲ್ಸ್ ನಿರ್ವಹಿಸುವವರು ಗೃಹಿಣಿಯರು. ನೀವು ನಮ್ಮ ಫ್ರಾಂಚೈಸಿ ಆಗ್ಬೋದು ಅಥವಾ ಅಸೋಸಿಯೇಟ್ ಆಗ್ಬೋದು. ವ್ಯತ್ಯಾಸ ಏನಂದರೆ ಫ್ರಾಂಚೈಸಿ ಇನ್ವೆಸ್ಟ್ ಮಾಡ್ತಾರೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿ ಅವ್ರ ವರ್ಚುವಲ್ ಶಾಪನ್ನು ಪ್ರಮೋಟ್ ಮಾಡ್ತಾರೆ. ಅಸೋಸಿಯೇಟ್ಸ್ ಇನ್ವೆಸ್ಟ್ ಮಾಡೋದಿಲ್ಲ, ಮಾಡ್ತಾರೆ ಬರೀ ಒಂದು 250 ರೂಪಾಯಿ ಹೊಸ ಸಿಮ್ ಕಾರ್ಡ್ಗೋಸ್ಕರ. ಇನ್ನೊಂದು ವ್ಯತ್ಯಾಸ ಏನಂದರೆ ಫ್ರಾಂಚೈಸಿ ದಿನಕ್ಕೆ 2 ಗಂಟೆ ಕೆಲಸ ಮಾಡಿದರೆ ಸಾಕು. ಅಸೋಸಿಯೇಟ್ಸ್ ದಿನಕ್ಕೆ 3-4 ಗಂಟೆ ಕೆಲಸ ಮಾಡಬೇಕಾಗತ್ತೆ. ನಮ್ಮ ಹತ್ರ ಬರೋ ಲೇಡೀಸ್ ನಾರ್ಮಲಿ ಹೇಳ್ತಾರೆ ನಾವು ದಿನಕ್ಕೆ 4 ಗಂಟೆ ಕೆಲಸ ಮಾಡ್ತೀವಿ, 6 ಗಂಟೆ ಕೆಲಸ ಮಾಡ್ತೀವಿ ಅಂತ. ಒಮ್ಮೆ ಕೆಲಸ ಕೊಟ್ಟರೆ ದಿನಕ್ಕೆ 2 ಗಂಟೆನೂ ಕೆಲಸ ಮಾಡೋದಿಲ್ಲ. ಅದ್ರ ಮೇಲೆ ತುಂಬ ಎಕ್ಸ್ಕ್ಯೂಸಸ್. ಇವತ್ತು ಮನೇಲಿ ಫಂಕ್ಷನ್ ಇದೆ, ನನ್ನ ಅತ್ತೆಗೆ ಹುಷಾರಿಲ್ಲ, ಹೀಗೆ ಏನೇನೋ ಸಬೂಬು. ಸೊ ಅಂಥವರು ಅಸೋಸಿಯೇಟ್ ಆಗಿ ಸೇರಿದರೆ 4 ದಿನವೂ ಕೆಲಸ ಮಾಡೋದಿಲ್ಲ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಫ್ರಾಂಚೈಸಿ ಆಗೋದೇ ಒಳ್ಳೆಯದು. ಹಣ ಖರ್ಚು ಮಾಡಿ ನಿಮ್ಮ ವರ್ಚುವಲ್ ಶಾಪನ್ನು ಪ್ರಮೋಟ್ ಮಾಡ್ಬೋದು. ಕೆಲಸ ತುಂಬ ಸಿಂಪಲ್. ವಾಟ್ಸಪ್ ಮೆಸೇಜ್ ಕಳಿಸೋದು, ರಿಪ್ಲೈ ಮಾಡೋದು. ಯಾರಿಗೂ ಕರೆ ಮಾಡಲಿಕ್ಕಿಲ್ಲ, ಯಾವ ಕರೆಯೂ ಕೂಡ ಸ್ವೀಕರಿಸಬೇಕಂತಿಲ್ಲ. ನಾವು ಫ್ರೀ ಟ್ರೈನಿಂಗ್ ಕೊಡ್ತೇವೆ. ಜನ ಕೇಳ್ತಾರೆ ಎಷ್ಟು ಹಣ ಮಾಡ್ಬೋದು ಅಂತ. ನೆನ್ಪಿಟ್ಕೊಳ್ಳಿ, ಇದೊಂದು ಬಿಸ್ನೆಸ್, ಜಾಬ್ ಅಲ್ಲ. ಮೊದಲನೇ ತಿಂಗಳು ಅಡ್ವರ್ಟೈಸ್ಮೆಂಟ್ ಉಚಿತ ಇರೋದ್ರಿಂದ ಏನೂ ಆದಾಯ ಬರೋದಿಲ್ಲ. ಒಂದು 3 ಅಥವಾ 4 ತಿಂಗಳಲ್ಲಿ 10,000 ತಲುಪ್ಬೋದು. ಫ್ರಾಂಚೈಸಿ ಆದರೆ ತಿಂಗಳಿಗೆ 1,00,000ವರೆಗೂ ದುಡಿಬೋದು. ಮೊದಲನೇ ತಿಂಗಳಲ್ಲ, ಒಂದು 6 ತಿಂಗಳಾದರೂ ಬೇಕಾಗ್ಬೋದು. ನಿಮಗೆ ಆಸಕ್ತಿ ಇದ್ದರೆ ಈ ಕೆಳಗಿನ ನಂಬರಿಗೆ ಅಸೋಸಿಯೇಟ್ ಅಂತ ಮೆಸೇಜ್ ಕಳಿಸಿ. ಈ ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಆನ್ಲೈನ್ ಫುಡ್ ಬಿಸ್ನೆಸ್ ಬಗ್ಗೆ ವಿವರ ಕೊಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ.